ಎಲ್ಲ ಆತ್ಮೀಯ ಸ್ಪರ್ಧಾ ಮಿತ್ರರಿಗೆ ಅಥರ್ವಾಜಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಮಾಡಿಕೊಳ್ತಾ, ಇವತ್ತು ಯಾರೆಲ್ಲ ಟಿ ಇ ಟಿ ಪರೀಕ್ಷೆಯನ್ನು ಅಟೆಂಡ್ ಮಾಡಿದಿರಿ ಅವರೆಲ್ಲರಿಗೂ ಶುಭವಾಗಲಿ ಅಂತಕ್ಕಂತಹ ಮಾತನ್ನು ಹೇಳ್ತಾ, ಇವತ್ತು ಬೋರ್ಡಿಂದ ಈಗಾಗಲೇ ಕೀ ಆನ್ಸರನ್ನು ಬಿಡಲಾಗಿದೆ. ಹೀಗಾಗಿ ತಮ್ಮೆಲ್ಲರಿಗೂ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಇವತ್ತು ನಾವು ಪೇಪರ್ 2ಗೆ ಸಂಬಂಧಪಟ್ಟಿರ್ತಕ್ಕಂತಹ ಪ್ರಶ್ನೆ ಪತ್ರಿಕೆ, ವಿಶೇಷವಾಗಿ ಗಣಿತ ಮತ್ತು ವಿಜ್ಞಾನ ಪ್ರಶ್ನೆ ಪತ್ರಿಕೆಯ ಕೀ ಉತ್ತರವನ್ನು ನೋಡೋಣ. ಅದರಲ್ಲಿ ಮೊದಲನೇ ಪ್ರಶ್ನೆ, ಕಡ್ಡಾಯ ಕನ್ನಡ ಭಾಷೆಯನ್ನು ಆಯ್ಕೆ ಮಾಡಿಕೊಂಡಿರ್ತಕ್ಕಂತಹ, ಅಂದರೆ ಲ್ಯಾಂಗ್ವೇಜ್ ಕನ್ನಡವನ್ನು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು. ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ: ಬಯಸಿದ್ದನ್ನು ನೀಡುವ ಅದ್ಭುತ ರಹಸ್ಯ ಶಕ್ತಿಯನ್ನು ಅಡಗಿಸುವ ಜಾಗ ಯಾವುದು ಅಂಥೇಳಿ ಪ್ರಶ್ನೆ ಇದ್ದಿರ್ತಕ್ಕಂಥದ್ದು. ಅದಕ್ಕೆ ಸರಿಯಾದ ಉತ್ತರ ಮನಸ್ಸಿನ ಆಳದಲ್ಲಿ ಅನ್ನುವುದು ಸರಿಯಾದ ಉತ್ತರ. ಎರಡನೇದು ಮನುಷ್ಯನ ಬಂಧಿತನಾಗಿರುವುದು ಅಂಥೇಳಿ ಪ್ರಶ್ನೆ ಇದೆ. ಅದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದರೆ, ಸರಿಯಾದ ಉತ್ತರ ಪರಿಮಿತ ಹಾಗೂ ಸಂಕುಚಿತ ಭಾವನೆ ಅನ್ನೋದು ಸರಿಯಾಗಿದ್ದಿರ್ತಕ್ಕಂಥದ್ದು. ಮೂರನೇದು ಮನುಷ್ಯನು ಕಣ್ಣು ಮುಚ್ಚಿಕೊಂಡು ಕತ್ತಲೆ ಎಂದು ಅಳುವ ಸ್ಥಿತಿಗೆ ಕಾರಣ ಏನ ಅಂಥೇಳಿ ಇದೆ. ಅದಕ್ಕೆ ಸರಿಯಾದ ಉತ್ತರ ಅಜ್ಞಾನ ಅನ್ನುವುದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ: ತುಣುಕು ವಸ್ತುವಿನಲ್ಲಿ ಅಪಾರ ಶಕ್ತಿ ಇದೆ ಎಂದು ಹೇಳಿದವರು ಅಂಥೇಳಿ ಪ್ರಶ್ನೆ ಇದೆ. ತುಣುಕು ವಸ್ತುವಿನಲ್ಲಿ ಅಪಾರ ಶಕ್ತಿ ಇದೆ ಅಂತ ಹೇಳಿರ್ತಕ್ಕಂಥದ್ದು ಐನ್ಸ್ಟೀನ್ ಅನ್ನುವುದು ಸರಿಯಾದ ಉತ್ತರ. 5ನೇ ಪ್ರಶ್ನೆ, ಚಿಂತಾಮಣಿ ಎಂದರೆ ಅಂಥೇಳಿ ಪ್ರಶ್ನೆ ಇದೆ. ಅದಕ್ಕೆ ಸರಿಯಾದ ಉತ್ತರ ಬಯಸಿದ್ದನ್ನು ನೀಡುವ ಅದ್ಭುತ ಶಕ್ತಿ ಅನ್ನುವುದು ಸರಿಯಾದ ಉತ್ತರ. ನೋಡ್ರಿ, ಮುಂದೆ 6ನೇ ಪ್ರಶ್ನೆ ಈ ರೀತಿಯಾಗಿದೆ: ಮನುಷ್ಯನ ಮನಸ್ಸು ಬಾಲ್ಯದಿಂದ ಹರಿಯುತ್ತಿರುವ ಜಾಗ ಅಂಥೇಳಿ ಪ್ರಶ್ನೆ ಇದೆ. ಅದಕ್ಕೆ ಸರಿಯಾದ ಉತ್ತರ ಅಂಥೇಳಿ ನಾವು ನೋಡ್ತೀವಿ. ಸರಿಯಾದ ಉತ್ತರ ಅದಕ್ಕೆ ಹೊರಗಡೆ ಅನ್ನುವುದು ಸರಿಯಾದ ಉತ್ತರ. 7ನೇದು ಸಹಸ್ರಾರು ವರ್ಷಗಳಿಂದ ಜನ ತಿಳಿದಿರುವುದು ಅನ್ನೋದು 6ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಭೂಮಿ ತ್ರಿಭುಜಾಕಾರದಲ್ಲಿದೆ ಅನ್ನೋದು ಸರಿಯಾದ ಉತ್ತರ. ಮನುಷ್ಯರು ಅಂದರೆ ಸಹಸ್ರಾರು ವರ್ಷಗಳಿಂದ ಜನ ತಿಳಿಯದಿರುವುದು ಅನ್ನೋದು 7ನೇ, ಅದು ಆಪ್ಷನ್ ಸಹಸ್ರಾರು ವರ್ಷಗಳಿಂದ ಜನ ತಿಳಿದಿರುವುದು ಅನ್ನುವುದು ಸರಿಯಾದ ಉತ್ತರ ಚಪ್ಪಟೆ ಭೂಮಿ ಅನ್ನೋದು ಸರಿಯಾಗಿದ್ದಿರ್ತಕ್ಕಂಥದ್ದು. 8ನೇ ಪ್ರಶ್ನೆ ಈ ರೀತಿಯಾಗಿದೆ: ಅಂತರ್ಯಧಾಳ ಪದದಲ್ಲಿದ್ದಿರ್ತಕ್ಕಂಥ ಸಂಧಿ ಏನ ಅಂಥೇಳಿ ಕೇಳಿದ್ದಿರ್ತಾರೆ. ಅದಕ್ಕೆ ಸರಿಯಾದ ಉತ್ತರ ಲೋಪಸಂಧಿ ಅನ್ನೋದು ಸರಿಯಾಗಿದ್ದಿರ್ತಕ್ಕಂಥದ್ದು. ಮುಂದಿನ ಪ್ರಶ್ನೆ ನೋಡಿ, ಕೊಟ್ಟಿರ್ತಕ್ಕಂಥ ಪದ್ಯಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಯನ್ನು ಕೇಳಲಾಗಿದೆ. ಪ್ರಶ್ನೆ ಸಂಖ್ಯೆ 9, ನವ ಸಂವತ್ಸರ ಭೂಮಿಗೆ ಬರುವಾಗ ಇದನ್ನು ತರುವುದು ಅನ್ನುವುದು. ಅದಕ್ಕೆ ಸರಿಯಾದ ಉತ್ತರ ಏನಾತಂದರೆ 9ನೇದು ಸರಿಯಾದ ಉತ್ತರ 3 ಅಂಥೇಳಿ ನಾವು ನೋಡ್ತೀವಿ. ಸುರಲೋಕದ ಸಂಪದ ಅಂಥೇಳಿ ಅದಕ್ಕೆ ಸರಿಯಾದ ಉತ್ತರ, ಸುರಲೋಕದ ಸಂಪದ ಅನ್ನೋದು. ಮುಂದೆ ಪ್ರಶ್ನೆ, ದಬ್ಬುವುದು ಇದನ್ನು ಅಂಥೇಳಿ ಅದು ಪ್ರಶ್ನೆ ಇದೆ. ದಬ್ಬುವುದು ಇದನ್ನು ಅಂಥೇಳಿ 10ನೇ ಪ್ರಶ್ನೆ. ಅದಕ್ಕೆ ಸರಿಯಾದ ಉತ್ತರ ಸಂಶಯ ದ್ವೇಷಾಸುವೆ ಅನ್ನೋದು ಸರಿಯಾದ ಉತ್ತರ. 11ನೇದು ಪ್ರಶ್ನೆ, ಉರಿಯಬೇಕಿರುವುದು ಅನ್ನೋದಕ್ಕೆ ಸರಿಯಾದ ಉತ್ತರ ಸತ್ಯದ ಊದಿನ ಕಡ್ಡಿ ಅನ್ನೋದು ಸರಿಯಾಗಿದ್ದಿರ್ತಕ್ಕಂಥ ಉತ್ತರ. 12ನೇದು ನವ ಸಂವತ್ಸರ ಮೀಸಲಾಗಿರುವುದು ಅಂಥೇಳಿ 12ನೇ ಪ್ರಶ್ನೆ. ಸರಿಯಾದ ಉತ್ತರ ಅದಕ್ಕೆ ಪ್ರೇಮಕ್ಕೆ ಅನ್ನೋದು ಸರಿಯಾಗಿದ್ದಿರ್ತಕ್ಕಂಥ ಉತ್ತರ. ಮುಂದಿನ ಪ್ರಶ್ನೆ, ಕಲಿಮಲ್ಲ ಅನ್ನೋದು ಪ್ರಶ್ನೆ. ಕಲಿಮಲ್ಲ ಅದರ ಅರ್ಥ ಏನು ಅಂತಂದರೆ, ಪ್ರಶ್ನೆ ಸಂಖ್ಯೆ 13ರ ಕಲಿಮಲ್ಲ ಅದರ ಅರ್ಥ ಸರಿಯಾದ ಉತ್ತರ ಬೇವು ಬೆಲ್ಲ ಸವಿಯುವನು ಅನ್ನೋದು ಸರಿಯಾಗಿದ್ದಿರ್ತಕ್ಕಂಥ ಉತ್ತರ. 14ನೇ ಪ್ರಶ್ನೆ, ನವ ಸಂವತ್ಸರದೊಂದಿಗಿನ ನಮ್ಮನ್ನು ಕರೆದಿರುವುದು ಅನ್ನುವುದು 14ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯುಗಾದಿ ಅನ್ನೋದು ಸರಿಯಾಗಿದ್ದಿರ್ತಕ್ಕಂಥದ್ದು. ಮುಂದಿನ ಪ್ರಶ್ನೆ, ಹೆಜ್ಜೇನು ಪದದಲ್ಲಿರುವ ಸಮಾಸ ಅಂಥೇಳಿ ನೋಡ್ತೀವಿ ನಾವು. ಅದಕ್ಕೆ ಸರಿಯಾದ ಉತ್ತರ ಕರ್ಮಧಾರಯ ಸಮಾಸ ಅನ್ನೋದು ಸರಿಯಾಗಿದ್ದಿರ್ತಕ್ಕಂಥದ್ದು. ಮುಂದಿನ ಪ್ರಶ್ನೆ 16ರ ಪ್ರಶ್ನೆ ಈ ರೀತಿಯಾಗಿದೆ:
ವೈಕುಂಠ ಪದದ ಗುಣಿತಾಕ್ಷರ ಅಂಥೇಳಿ ನಾವು ನೋಡ್ತೀವಿ. ಅದಕ್ಕೆ ಸರಿಯಾದ ಉತ್ತರ ವ ಐ ಖ ಉಂ ಠ ಅ ಅನ್ನೋದು ಸರಿಯಾಗಿದ್ದಿರ್ತಕ್ಕಂಥ ಉತ್ತರ. ಮುಂದಿನ ಪ್ರಶ್ನೆ 17ನೇದು ಈ ರೀತಿಯಾಗಿದೆ. ರಮೇಶನು ತನ್ನ ಪುಸ್ತಕವನ್ನು ರವಿ ಮತ್ತು ರಂಜಿತನಿಗೆ ನೀಡಿದನು. ಈ ಪದಗಳಲ್ಲಿ ಆತ್ಮಾರ್ಥಕ ಸರ್ವನಾಮ ಅಂತೇಳಿ ಇದ್ದಿರ್ತಕ್ಕಂಥದ್ದು. ರಮೇಶನು ತನ್ನ ಪುಸ್ತಕವನ್ನು ರವಿ ಮತ್ತು ರಂಜಿತನಿಗೆ ನೀಡಿದನು. ಈ ಪದಗಳಲ್ಲಿ ಆತ್ಮಾರ್ಥಕ ಸರ್ವನಾಮ ಅಂಥೇಳಿ ಕೇಳಿದಾನೆ. ಅದಕ್ಕೆ ಸರಿಯಾದ ಉತ್ತರ ತನ್ನ ಅನ್ನುವುದು ಸರಿಯಾದ ಉತ್ತರ. 18ನೇದು ದ್ವಿರುಕ್ತಿಗೆ ಉದಾಹರಣೆ ಅಂಥೇಳಿ ನಾವು ನೋಡ್ತೀವಿ. ಅದಕ್ಕೆ ಸರಿಯಾದ ಉತ್ತರ ಎ ಮತ್ತು ಬಿ, ತುತ್ತ ತುದಿ ಎಲ್ಲೆಲೆ ಅನ್ನೋದು ಸರಿಯಾದ ಉತ್ತರ. ಇನ್ನು ವಿದ್ಯಾರ್ಥಕ ಕ್ರಿಯಾಪದ ಅದಕ್ಕೆ ಸರಿಯಾದ ಉತ್ತರ ಮಾಡುವೆವು ಅನ್ನೋದು ಸರಿಯಾಗಿದ್ದಿರ್ತಕ್ಕಂಥ ಉತ್ತರ. ಸ್ವಾವಲಂಬನೆ ಪದದ ವಿರುದ್ಧ ಪದ ಯಾವುದು ಅಂಥೇಳಿ ನಾವು ನೋಡ್ತೀವಿ. ಅದಕ್ಕೆ ಪರಾವಲಂಬನೆ ಅನ್ನೋದು ಸರಿಯಾದ ಉತ್ತರ ಅಂಥೇಳಿ ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ ಆಲಿಸುವಿಕೆಯ ದೋಷಕ್ಕೆ ಸೂಕ್ತವಲ್ಲದ ಕಾರಣ ಅಂಥೇಳಿ ನಾವು ನೋಡ್ತೀವಿ. ಅದಕ್ಕೆ ಸರಿಯಾದ ಉತ್ತರ ಆಸಕ್ತಿಪೂರ್ಣವಾಗಿ ಕೇಳುವುದು. ಆಲಿಸುವಿಕೆಯ ದೋಷಕ್ಕೆ ಸೂಕ್ತವಲ್ಲದ ಕಾರಣ ಅಂತಂದರೆ ಆಸಕ್ತಿಪೂರ್ಣವಾಗಿ ಕೇಳುವುದು ಅನ್ನೋದು ಏನಪ್ಪ 21ನೇ ಪ್ರಶ್ನೆಗೆ ಸರಿಯಾದ ಉತ್ತರ 3 ಅಂತ ನೋಡ್ತೀವಿ. ಅದೇ ರೀತಿಯಾಗಿ ಉಪನ್ಯಾಸ ಪದ್ಧತಿಯ ಒಂದು ಅನಾನುಕೂಲ ಅಂಶ ಅಂಥೇಳಿ ನಾವು 22ನೇದು ನೋಡ್ತೀವಿ. ಅದಕ್ಕೆ ಸರಿಯಾದ ಉತ್ತರ 4 ಅಂಥೇಳಿ ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ ಗದ್ಯ ಬೋಧನೆಯ ಗುರಿ ಅಂಥೇಳಿ 23ನೇ ಪ್ರಶ್ನೆ. ಅದಕ್ಕೆ ಸರಿಯಾದ ಉತ್ತರ 3 ಎ ಬಿ ಮತ್ತು ಸಿ ಅನ್ನೋದು ಸರಿಯಾದ. ಗದ್ಯ ಬೋಧನೆ ಗುರಿ ಪದ ಸಂಪತ್ತು ಮತ್ತು ವ್ಯಾಖ್ಯೆ ರಚನೆಯ ಸಾಮರ್ಥ್ಯ ಬೆಳೆಸುವುದು, ಸ್ವತಂತ್ರ ಯೋಚನೆ ಬೆಳೆಸುವುದು, ಲಿಖಿತ ಅಭಿವ್ಯಕ್ತಿ ಸಾಮರ್ಥ್ಯ ಬೆಳೆಸುವುದು ಅನ್ನೋದು ಸರಿಯಾಗಿದ್ದಿರ್ತಕ್ಕಂತಹ ಉತ್ತರ. ಮುಂದಿನ ಪ್ರಶ್ನೆ ವ್ಯಾಕರಣ ಬೋಧನೆಯ ಉದ್ದೇಶವಲ್ಲದ್ದು ಅಂಥೇಳಿ ಕೇಳಿದಾನೆ. 24ನೇ ಪ್ರಶ್ನೆ ವ್ಯಾಕರಣ ಬೋಧನೆಯ ಉದ್ದೇಶವಲ್ಲದ್ದು ಅನ್ನೋದು ಇಲ್ಲಿ ಪದ್ಯವನ್ನು ರಾಗವಾಗಿ ಹಾಡಲು ಕಲಿಸುವುದು ಅನ್ನೋದು ಅದು ವ್ಯಾಕರಣ ಬೋಧನೆ ಉದ್ದೇಶವಲ್ಲ. ಏಕೆಂದರೆ ವ್ಯಾಕರಣ ಬೋಧನೆಯಲ್ಲಿ ಪದ್ಯವನ್ನು ರಾಗವಾಗಿ ಹಾಡಲು ಕಲಿಸುವುದಿಲ್ಲ ಅನ್ನುವುದು ಅದಕ್ಕೆ ವಿರುದ್ಧವಾಗಿದ್ದಿರ್ತಕ್ಕಂಥದ್ದು. ಹೀಗಾಗಿ ಸರಿಯಾದದ್ದು 4 ಅಂತೇಳಿ ನಾವು ನೋಡ್ತೀವಿ. ಹಾಗಾದರೆ ವ್ಯಾಕರಣ ಬೋಧನೆಯ ಉದ್ದೇಶ ಪದ ಮತ್ತು ವ್ಯಾಕರಣ ರಚನಾ ಕೌಶಲ್ಯ ಬೆಳೆಸುವುದು, ಛಂದಸ್ಸು ಅಲಂಕಾರಗಳನ್ನು ಅರ್ಥ ಮಾಡಿಕೊಳ್ಳಲು ಕೌಶಲ್ಯ ಬೆಳೆಸುವುದು, ಪದ್ಯ ಮತ್ತು ಗದ್ಯ ರಚನೆ ನಿಯಮವನ್ನು ತಿಳಿಸುವುದು ಅನ್ನೋದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ಭಾಷಾಂತರಕ್ಕೆ ಸೂಕ್ತವಲ್ಲದ ಹೇಳಿಕೆ ಅಂಥೇಳಿ ನಾವು ನೋಡ್ತೀವಿ. 25ನೇ ಪ್ರಶ್ನೆ ಸರಿಯಾದ ಉತ್ತರ ಮೂಲ ಪಠ್ಯವನ್ನು ಆಧಾರ ಆಗಿಟ್ಟುಕೊಂಡು ಹೊಸ ಪಠ್ಯ ಸೃಜಿಸುವುದು ಅನ್ನೋದು ಸರಿಯಾಗಿದ್ದಿರ್ತಕ್ಕಂಥ. ಮುಂದಿನ ಪ್ರಶ್ನೆ ನೋಡಿರಿ 26ನೇ ಪ್ರಶ್ನೆ ಈ ರೀತಿಯಾಗಿದೆ. ಘಟಕವು ವ್ಯವಸ್ಥಿತಗೊಳಿಸಲ್ಪಟ್ಟ ವಿಜ್ಞಾನ ಅಥವಾ ಕಲೆಯ ಪರಿಸರದ ಅರ್ಥಗರ್ಭಿತ ಪ್ರಮುಖ ನೋಟ ಎಂದು ವಿವರಿಸಿದವರು ಅಂಥೇಳಿ 26ನೇ ಪ್ರಶ್ನೆ ಇದೆ. ಘಟಕವು ವ್ಯವಸ್ಥಿತಗೊಳಿಸಲ್ಪಟ್ಟ ವಿಜ್ಞಾನ ಅಥವಾ ಕಲೆಯ ಪರಿಸರದ ಅರ್ಥಗರ್ಭಿತ ಪ್ರಮುಖ ನೋಟ ಅಂಥೇಳಿ ಹೇಳಿರ್ತಕ್ಕಂಥ ವ್ಯಕ್ತಿ ಮಾರಿಸನ್ ಅನ್ನುವುದು ಸರಿಯಾದ ಉತ್ತರ. 27ನೇದು ಭಾಷಾ ಪ್ರಯೋಗಾಲಯದಲ್ಲಿ ಭಾಷೆಯನ್ನು ಕಲಿಸಲು ಸೂಕ್ತವಲ್ಲದ ವಿಧಾನ. ಪ್ರಶ್ನೆ ಸಂಖ್ಯೆ 27ನೇದು. ಅದಕ್ಕೆ ಸರಿಯಾದ ಉತ್ತರ ನಲಿಕಲಿ ವಿಧಾನ ಅನ್ನುವುದು ಸರಿಯಾಗಿದ್ದಿರ್ತಕ್ಕಂಥದ್ದು. ಮುಂದಿನ ಪ್ರಶ್ನೆ 28 ಈ ರೀತಿಯಾಗಿದೆ ನೋಡ್ರಿ. ಪ್ರಶ್ನೆ 28 ಲಿಖಿತ ಪರೀಕ್ಷೆಯ ಅನುಕೂಲವಲ್ಲದ್ದು ಅನ್ನುವುದು ಪ್ರಶ್ನೆ. ಲಿಖಿತ ಪರೀಕ್ಷೆಯ ಅನುಕೂಲವಲ್ಲದ್ದು ಅನ್ನೋದು ದೊಡ್ಡ ಗುಂಪು ನಿರ್ವಹಣೆ ಕಷ್ಟ ಅನ್ನೋದು ಅದಕ್ಕೆ ಸರಿಯಾದ ಉತ್ತರ. ಅಂದರೆ ಉತ್ತರ 3 ಸರಿಯಾಗಿದ್ದಿರ್ತಕ್ಕಂಥದ್ದು ಅಂಥೇಳಿ ನಾವು ನೋಡ್ತೀವಿ. ಅದೇ ರೀತಿಯಾಗಿ 29ನೇ ಪ್ರಶ್ನೆ ಪತ್ರಿಕೆಯ ಕೈಗನ್ನಡಿ ಯಾವುದು ಅಂತಂದರೆ ನೀಲನಕ್ಷೆ ಅನ್ನೋದು ಸರಿಯಾಗಿದ್ದಿರ್ತಕ್ಕಂಥದ್ದು. ಮುಂದೆ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿಂದುಳಿಕೆಗೆ ಸೂಕ್ತವಲ್ಲದ ಕಾರಣ ಅಂಥೇಳಿ ಕೇಳಿದ್ದಾರೆ. ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿಂದುಳಿಕೆಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕಾರಣವಲ್ಲ ಅನ್ನೋದು ಸರಿಯಾದ ಉತ್ತರ. ಯಾಕಂತಂದರೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಎಲ್ಲರಿಗೂ ಏನಪ್ಪ ಅಂತಂದರೆ ಶಿಕ್ಷಣ ವ್ಯವಸ್ಥೆ ಲಭಿಸಬೇಕು ಅನ್ನುವುದು ಸರ್ಕಾರದ ಒಂದು ಯೋಜನೆ ಅಥವಾ ನಿಯಮ ಅಂಥೇಳಿ ನಾವು ನೋಡ್ತೀವಿ. ಹೀಗಾಗಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿಂದುಳಿಕೆಗೆ ಸೂಕ್ತವಲ್ಲದ ಕಾರಣ ಅಂತಂದರೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ. ಹಾಗಾದರೆ ಏನು ಮನೆಯಲ್ಲಿ ಸೌಲಭ್ಯದ ಕೊರತೆ ಅನ್ನುವುದು ಅದಕ್ಕೆ ಸೂಕ್ತವಾಗಿದ್ದಿರ್ತಕ್ಕಂಥದ್ದು. ಬೋಧನೆ ನಿಷ್ಪರಿಣಾಮಕಾರಿ ವಿಧಾನ ಅನ್ನೋದು ಸರಿಯಾದ. ವಿಷಯದ ಬಗೆಗೆ ಆಸಕ್ತಿಯ ಕೊರತೆ ಅನ್ನೋದು ಸರಿಯಾಗಿದ್ದಿರ್ತಕ್ಕಂಥದ್ದು ಅಂಥೇಳಿ ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ ಏನು ನೋಡ್ರಿ.
ಸೆಕೆಂಡ್ ಲ್ಯಾಂಗ್ವೇಜನ್ನು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥವ್ರಿಗೆ ಅನ್ನವಿರ್ತಕ್ಕಂಥದ್ದು ನೋಡಿರಿ. 31ನೇ ಪ್ರಶ್ನೆ ಏನಪ್ಪ ಅಂತಂದರೆ 31ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3ರಲ್ಲಿ ನಾವು ನೋಡ್ತೀವಿ, ಸೈಕ್ಲಿಸ್ಟ್ ಅನ್ನೋದು ಸರಿಯಾದ ಉತ್ತರ. 32ನೇ ಪ್ರಶ್ನೆಗೆ ಎರಡನೇದು ಓಲ್ಡ್ ಸರ್ವೆಂಟ್ ಅನ್ನೋದು ಏನಪ್ಪ ಅಂತಂದರೆ ಸರಿಯಾದ ಉತ್ತರ. 33ನೇ ಪ್ರಶ್ನೆಗೆ ಎರಡನೇ ಆಪ್ಷನ್ ಏನಪ್ಪ ಅಂತಂದರೆ ಸರಿಯಾಗಿದ್ದಿರ್ತಕ್ಕಂಥದ್ದು. ಅದೇ ರೀತಿಯಾಗಿ 34ನೇ ಪ್ರಶ್ನೆಗೆ ಸರಿಯಾದ ಉತ್ತರ 1 ಅಂಥೇಳಿ ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ 35ನೇ ಪ್ರಶ್ನೆಗೆ ಸರಿಯಾದ ಉತ್ತರ 1 ಅಂಥೇಳಿ ನಾವು ನೋಡ್ತೀವಿ, 1 ಅದಕ್ಕೆ ಸರಿಯಾದ ಉತ್ತರ. ಅದೇ ರೀತಿಯಾಗಿ 36ನೇ ಕ್ವಶನ್ಗೆ ಸಂಬಂಧಪಟ್ಟ ಹಾಗೆ ಸರಿಯಾದ ಉತ್ತರ 2 ಅಂಥೇಳಿ ನಾವು ನೋಡ್ತೀವಿ. ಮುಂದೆ 37ನೇ ಪ್ರಶ್ನೆಗೆ ಸರಿಯಾದ ಉತ್ತರ 37ನೇದು ಪ್ರಶ್ನೆಗೆ ಸರಿಯಾದ ಉತ್ತರ 1 ಅಂಥೇಳಿ ನಾವು ಆಯ್ಕೆ ಮಾಡ್ತೀವಿ. ಅದೇ ರೀತಿಯಾಗಿ 38ನೇ ಪ್ರಶ್ನೆಗೆ ಸರಿಯಾದ ಉತ್ತರ 38, ಅದಕ್ಕೆ ಸರಿಯಾದ ಉತ್ತರ ಅನ್ವಿಲ್ಲಿಂಗ್ ಅನ್ನೋದು ಅಂದರೆ ಆಪ್ಷನ್ 1 ಸರಿಯಾಗಿದ್ದಿರ್ತಕ್ಕಂಥದ್ದು. ಮುಂದಿನ ಪ್ರಶ್ನೆ 39ನೇ ಪ್ರಶ್ನೆಗೆ 39ಗೆ ಸರಿಯಾದ ಉತ್ತರ 3 ಅಂಥೇಳಿ ನಾವು ಆಯ್ಕೆ ಮಾಡ್ತೀವಿ, ಟ್ರಿಸನ್ ಅನ್ನೋದು. ಅದೇ ರೀತಿಯಾಗಿ 40ನೇ ಪ್ರಶ್ನೆಗೆ ಸರಿಯಾದ ಉತ್ತರ 40ನೇ ಪ್ರಶ್ನೆಗೆ ಸರಿಯಾದ ಉತ್ತರ 1 ಅನ್ನೋದು ಇಂಟರ್ನಲ್ ಮೈಂಡ್ ಅನ್ನೋದು ಸರಿಯಾದ ಉತ್ತರ. ಅದೇ ರೀತಿಯಾಗಿ 41ನೇ ಪ್ರಶ್ನೆ ಸರಿಯಾದ ಉತ್ತರ 41ಗೆ ಸರಿಯಾದ ಉತ್ತರ ಬ್ಲೆಸ್ಡ್ ಬೈ ಸನ್ಸ್ ಅನ್ನೋದು ಸರಿಯಾದ ಉತ್ತರ. 42ನೇ ಪ್ರಶ್ನೆಗೆ ಸರಿಯಾದ ಉತ್ತರ 42ಗೆ ಸರಿಯಾದ ಉತ್ತರ 2 ಅಂಥೇಳಿ ನಾವು ನೋಡ್ತೀವಿ, ಟ್ರಂಕ್ವಿಲಿಟಿ ಅನ್ನೋದು ಸರಿಯಾದ ಉತ್ತರ. 43ನೇಗೆ ಸರಿಯಾದ ಉತ್ತರ 1 ಅಂಥೇಳಿ ನೋಡ್ತೀವಿ, ಹೋಮ್ಲ್ಯಾಂಡ್ ಅನ್ನೋದು ಸರಿಯಾದ ಉತ್ತರ. 44ನೇದೇ ಸರಿಯಾದ ಉತ್ತರ 42ಗೆ ಸರಿಯಾದ ಉತ್ತರ ಆಪ್ಷನ್ 2 ಅಂಥೇಳಿ ನಾವು ನೋಡ್ತೀವಿ, ಸ್ಯಾಕ್ರಿಫೈಸ್ ಅನ್ನೋದು ಸರಿಯಾದ ಉತ್ತರ. 45ಗೆ ಸರಿಯಾದ ಉತ್ತರ ಆಪ್ಷನ್ 3 ಅಂಥೇಳಿ ನಾವು ನೋಡ್ತೀವಿ, ಇಂಗ್ಲೆಂಡ್ ಅನ್ನೋದು ಸರಿಯಾದ ಉತ್ತರ ನೋಡಿ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ 46 ಸಂಬಂಧಪಟ್ಟಿರೋ ಹಾಗೆ ಸರಿಯಾದ ಉತ್ತರ ಅಗ್ರಿ ಅನ್ನೋದು ಸರಿಯಾದ ಉತ್ತರ, ಆಪ್ಷನ್ 3ಯಲ್ಲಿದ್ದಿರ್ತಕ್ಕಂಥ ಅಗ್ರಿ ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ 47ಗೆ ಸರಿಯಾದ ಉತ್ತರ 2 or 3 ಅಂಥೇಳಿ ಕೊಟ್ಟಿದ್ದಾರೆ. ಇಲ್ಲಿ ಈ ಆಪ್ಷನ್ ಏನಪ್ಪ ಅಂತಂದರೆ ಇವೆರಡರಲ್ಲಿ ಯಾವುದೇ ಒಂದು ಹಾಕಿದರೂ ಸರಿಯಾಗಿದ್ದಿರ್ತಕ್ಕಂಥದ್ದು, 2 or 3 ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ 48ಗೆ ಸಂಬಂಧಪಟ್ಟ ಹಾಗೆ ವೇರ್ ಆರ್ ಯು ಗೋಯಿಂಗ್ ಅನ್ನೋದು ಸರಿಯಾದ ಉತ್ತರ, ಅದು 48ಗೆ ಸರಿಯಾದ ಉತ್ತರ 3 ಅಂತೇಳಿ ನಾವು ನೋಡ್ತೀವಿ, ಕ್ವಶನ್ ಮಾರ್ಕ್ ಬರ್ತದಲ್ಲಿ. ಮುಂದಿನ ಪ್ರಶ್ನೆ 49ಗೆ ಸರಿಯಾದ ಉತ್ತರ ಅದು ಬಟ್ ಅನ್ನೋದು ಸರಿಯಾದ ಅಂದರೆ ಆಪ್ಷನ್ 3 ಸರಿಯಾಗಿದ್ದಿರ್ತಕ್ಕಂಥದ್ದು. 50ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಅದು ಕೂಡ ಏನಪ್ಪ ಅಂತಂದರೆ 3ನೇ ಆಪ್ಷನ್ ಆ್ಯಂಡ್ ಎ ಸರಿಯಾದ ಉತ್ತರ ಅಂಥೇಳಿ ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ 51ನೇ ಪ್ರಶ್ನೆಗೆ ಸರಿಯಾದ ಉತ್ತರ 51ನೇ ಪ್ರಶ್ನೆ ಸರಿಯಾದ ಉತ್ತರ ಕಾಫಿಂಗ್ ಅನ್ನೋದು ಸರಿಯಾದ ಉತ್ತರ. 52ಗೆ ಸರಿಯಾದ ಉತ್ತರ ಮಾಡೆಲ್ಸ್ ಅನ್ನೋದು ಸರಿಯಾದ ಉತ್ತರ. 53ಗೆ ಸರಿಯಾದ ಉತ್ತರ ಟಾಸ್ಕ್ ಬೇಸ್ಡ್ ಲರ್ನಿಂಗ್ ಅನ್ನೋದು ಸರಿಯಾಗಿದ್ದಿರ್ತಕ್ಕಂಥದ್ದು. ಅದೇ ರೀತಿಯಾಗಿ 54ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಸರಿಯಾಗಿದ್ದಿರ್ತಕ್ಕಂತಹ ಉತ್ತರ ಅಂಥೇಳಿ ನಾವು ನೋಡ್ತೀವಿ. ಅದೇ ರೀತಿಯಾಗಿ 55ನೇ ಕ್ವಶನ್ಗೆ ಸರಿಯಾದ ಉತ್ತರ 1 ಅಂಥೇಳಿ ನಾವು ನೋಡ್ತೀವಿ. 55ಗೆ ಸರಿಯಾದ ಆಪ್ಷನ್ 1. 56ಗೆ ಸರಿಯಾದ ಉತ್ತರ 3 ಅಂಥೇಳಿ ನಾವು ನೋಡ್ತೀವಿ. 56ಗೆ ಸರಿಯಾದ ಉತ್ತರ 3. 57ಗೆ ಸರಿಯಾದ ಉತ್ತರ 1 ಅಂಥೇಳಿ ನಾವು ನೋಡ್ತೀವಿ. ಇನ್ಫೆನ್ಸಿ ಆ್ಯಂಡ್ ಚೈಲ್ಡ್ಹುಡ್ ಅನ್ನೋದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ 58ಗೆ ಸರಿಯಾದ ಉತ್ತರ 4 ಅನ್ನೋದು ಸರಿಯಾದ ಉತ್ತರ. 59ಗೆ ಸರಿಯಾದ ಉತ್ತರ ಇದು ಕೂಡ ಆಪ್ಷನ್ 4 ಗ್ರೂಪ್ ಫಾರ್ ಫೇರ್ ವರ್ಕ್ ಅನ್ನೋದು ಸರಿಯಾಗಿದ್ದಿರ್ತಕ್ಕಂತಹ ಉತ್ತರ ಅಂತೇಳಿ ನೋಡ್ತೀವಿ. ಅದೇ ರೀತಿಯಾಗಿ 60ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಒನ್ ವರ್ಡ್ ಕ್ಯಾರಿಡ್ ಏನದಲ್ರಿ, ಇದು ಕ್ಯಾರೀಸ್
ಸರ್ವಲ್ ಏನದಲ್ಲ ಅದು ಸರಿಯಾದ ಉತ್ತರ. ಆಪ್ಷನ್ 3 ಸರಿಯಾಗಿದ್ದಿರ್ತಕ್ಕಂಥ ಉತ್ತರ ಅಂಥೇಳಿ ನಾವು ನೋಡ್ತೀವಿ. ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ ಚೈಲ್ಡ್ ಸೈಕಾಲಜಿ ಆ್ಯಂಡ್ ಪೆಡಗಾಗಿಗೆ ಸಂಬಂಧಪಟ್ಟಿರತಕ್ಕಂತಹ ಪ್ರಶ್ನೆಗಳು. ಪ್ರಶ್ನೆ ಸಂಖ್ಯೆ 61ಗೆ ಅದು ಸರಿಯಾಗಿದ್ದಿರ್ತಕ್ಕಂತಹ ಉತ್ತರ ಸಿದ್ಧತಾ ನಿಯಮ ಅಂತ. ಅಂದರೆ ಬೋಧನೆ ಮಾಡುವ ಪಾಠಕ್ಕೆ ಪೀಠಿಕೆ ಹಾಕುವುದು ಈ ಕೆಳಗಿನ ನಿಯಮದ ಆಧಾರದ ಮೇಲೆ ಅಂದಾಗ ಅದು ಸಿದ್ಧತಾ ನಿಯಮ ಅಂಥೇಳಿ ನಾವು ನೋಡ್ತೀವಿ. 62ನೇದಕ್ಕೆ ಸರಿಯಾದ ಉತ್ತರ ಕ್ರಿಯಾತ್ಮಕ ಸಂಶೋಧನೆ ಅನ್ನುವುದು ಸರಿಯಾಗಿದ್ದಿರ್ತಕ್ಕಂಥ ಉತ್ತರ. 63ನೇಗೆ ಪ್ರಶ್ನೆಗೆ ಸರಿಯಾದ ಉತ್ತರ ನಾವು ತಿಳುವಳಿಕೆ ಅನ್ನೋದು ಸರಿಯಾಗಿದ್ದಿರ್ತಕ್ಕಂಥದ್ದು. ವಿವರಿಸುವರು ಎಂಬ ನಿರ್ದಿಷ್ಟ ಈ ಕೆಳಗಿನ ಉದ್ದೇಶಕ್ಕೆ ಸೇರಿದೆ ಅನ್ನುವುದು ಸರಿಯಾದ ಉತ್ತರ ತಿಳುವಳಿಕೆ ಅನ್ನೋದು. ಅದೇ ರೀತಿಯಾಗಿ 64ನೇ ಪ್ರಶ್ನೆಗೆ ಸರಿಯಾಗಿದ್ದಿರ್ತಕ್ಕಂತಹ 64ಗೆ ಸರಿಯಾದ ಉತ್ತರ ನಾವು ಜ್ಞಾನಾತ್ಮಕ ವಲಯ ಅನ್ನೋದು ಸರಿಯಾದ ಉತ್ತರ. 65ಗೆ ಕೆಳಗಿನಲ್ಲಿ ಇದು ವ್ಯಕ್ತಿತ್ವವನ್ನು ಮಾಪನ ಮಾಡುವ ಪ್ರಕ್ಷೇಪಣಾ ತಂತ್ರ ಅಲ್ಲ ಅನ್ನೋದಕ್ಕೆ 65ನೇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ಸಂದರ್ಶನ ಅನ್ನೋದು ಸರಿಯಾದ ಉತ್ತರ. 66ನೇದಕ್ಕೆ ಸರಿಯಾದ ಉತ್ತರ ಮಾನಸಿಕ ವಯಸ್ಸು ಅಂತೇಳಿ ನಾವು ನೋಡ್ತೀವಿ. IQ = MA / MA × 100 ಅನ್ನೋದು MA ಮೀನ್ಸ್ ಮೆಂಟಲ್ ಏಜ್ ಅನ್ನೋದೇ ಅಂದರೆ ಮಾನಸಿಕ ವಯಸ್ಸು ಅಂಥೇಳಿ ನಾವು ನೋಡ್ತೀವಿ. ಅದು 1 ಸರಿಯಾಗಿದ್ದಿರ್ತಕ್ಕಂಥದ್ದು. 66 1. 67 ಸರಿಯಾದ ಉತ್ತರವನ್ನು ಕೆಳಗಿನವುಗಳಲ್ಲಿ ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗಿರುವ ಶೈಕ್ಷಣಿಕ ಕಾರ್ಯಕ್ರಮ 67 ಅದು ಸರಿಯಾಗಿದ್ದಿರ್ತಕ್ಕ ಮಾಸ್ಲೋರವರ ಸಿದ್ಧಾಂತ ಅನ್ನೋದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ಕೆಳಗಿನವುಗಳಲ್ಲಿ ಒಂದು ಅವಧಾನದ ನಿರ್ಧಾರಕವಲ್ಲ ಅನ್ನೋದು ಅದು ಸರಿಯಾದ ಉತ್ತರ ಏಕತಾನತೆ ಅನ್ನೋದು ಸರಿಯಾಗಿದ್ದಿರ್ತಕ್ಕಂತಹ ಉತ್ತರ. ಕೆಳಗಿನಲ್ಲಿ ಒಂದು ಅವಧಾನದ ನಿರ್ಧಾರಕವಲ್ಲ ಅನ್ನೋದು ಏಕತಾನತೆ ಅಂಥೇಳಿ ನಾವು ನೋಡ್ತೀವಿ. 69ಗೆ 4 ಸರಿಯಾಗಿದ್ದಿರ್ತಕ್ಕಂಥದ್ದು. 70ನೇದು ಸಮೀಪ ಅಭಿವೃದ್ಧಿ ವಲಯವನ್ನು ರೂಪಿಸಿದವರು ಅಂಥೇಳಿ ಪ್ರಶ್ನೆ ಇದೆ. ಅದಕ್ಕೆ ಸರಿಯಾದ ಉತ್ತರ ಲೆವ್ ವ್ಯಗೊಟ್ಸ್ಕಿ ಅನ್ನೋದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ಸಮಗ್ರತೆಯಿಂದ ಭಾಗಗಳ ಕಡೆಗೆ ಎಂಬ ಬೋಧನೆಯ ಸೂತ್ರ ಇದರ ಅನ್ವಯಿಕತೆಯಾಗಿದೆ ಅಂಥೇಳಿ ನಾವು ನೋಡ್ತೀವಿ. ಅದಕ್ಕೆ ಸರಿಯಾದ ಉತ್ತರ ಒಳನೋಟ ಕಲಿಕಾ ಸಿದ್ಧಾಂತ ಅನ್ನೋದು ಸರಿಯಾಗಿದ್ದಿರ್ತಕ್ಕಂಥದ್ದು. ಇನ್ನು 72ನೇದು ಸರಿಯಾದ ಉತ್ತರ 72ಗೆ ಸರಿಯಾದ ಉತ್ತರ 3 ಅಂಥೇಳಿ ನಾವು ನೋಡ್ತೀವಿ. ತಾರುಣ್ಯ ವ್ಯವಸ್ಥೆ ಅಂತೇಳಿ ಮಾನವ ವಿಕಾಸದಲ್ಲಿ ನಾಯಕ ಆರಾಧನೆಯ ಅವಧಿ ತಾರುಣ್ಯ ವ್ಯವಸ್ಥೆ ಅಂಥೇಳಿ ನಾವು ನೋಡ್ತೀವಿ. 73ಗೆ ಸಂಬಂಧಪಟ್ಟ ಹಾಗೆ ಇದ್ದಿರ್ತಕ್ಕಂತಹ ಪ್ರಶ್ನೆ ಅದು ಕೂಡ ಏನಪ್ಪ ಅಂತ ವ್ಯಕ್ತಿಗಳು ವಿರುದ್ಧ ಲಿಂಗದ ಸದಸ್ಯರ ಒಡನಾಟವನ್ನು ಬಯಸುವ ಹಂತ ಅಂತಂದರೆ ತಾರುಣ್ಯ ವ್ಯವಸ್ಥೆ ಹಂತ ಅಂಥೇಳಿ ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ ತಾರುಣ್ಯ ವ್ಯವಸ್ಥೆಯನ್ನು ಸಾಮಾನ್ಯವಾಗಿ ಈ ಯುಗ ಅಥವಾ ಈ ವಯಸ್ಸು ಎಂದು ಕರೆಯುವವರು ಅಂಥೇಳಿ ನಾವು ನೋಡ್ತೀವಿ. 74ನೇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ಆದರ್ಶಗಳು ಅನ್ನೋದು ಉತ್ತರ ಸರಿಯಾಗಿದ್ದಿರ್ತಕ್ಕಂಥದ್ದು. 75ನೇದಕ್ಕೆ ಸರಿಯಾದ ಉತ್ತರ ಮಕ್ಕಳು ತಮ್ಮ ಕೂಟ ವಯಸ್ಸಿಗೆ ಪ್ರವೇಶಿಸುವುದು ಅಂಥೇಳಿ 75ನೇ ಪ್ರಶ್ನೆಗೆ ಅದಕ್ಕೆ ಸರಿಯಾಗಿದ್ದಿರ್ತಕ್ಕಂಥದ್ದು ಅಂತಂದರೆ ಉತ್ತರ ಬಾಲ್ಯಾವಸ್ಥೆಯಲ್ಲಿ ಅಂಥೇಳಿ ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ ಬೆಳವಣಿಗೆಯು ಗರ್ಭದಿಂದ ಗೋರಿಯವರೆಗೆ ಸಾಗುತ್ತದೆ ಏಕೆಂದರೆ ಅದು ಅನುಸರಿಸುವುದು ಅಂಥೇಳಿ 76ಗೆ ಸರಿಯಾದ ಉತ್ತರ ನಿರಂತರತೆಯ ತತ್ವ ಅನ್ನೋದು ಸರಿಯಾದ ಉತ್ತರ. ನಿರಂತರತೆಯ ತತ್ವ ಅನ್ನೋದು ಸರಿಯಾಗಿದ್ದಿರ್ತಕ್ಕಂಥ ಉತ್ತರ. ಮುಂದಿನ ಪ್ರಶ್ನೆ ಸಂವೇದನೆ ಮತ್ತು ಗ್ರಹಿಕೆ ಮಗುವಿನ ಈ ಕೆಳಗಿನ ಬೆಳವಣಿಗೆಯ ಅಂಶವಾಗಿದೆ ಅಂಥೇಳಿ ನಾವು ನೋಡ್ತೀವಿ. ಅದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ಜ್ಞಾನಾತ್ಮಕ ಅನ್ನೋದು ಸರಿಯಾಗಿದ್ದಿರ್ತಕ್ಕಂಥದ್ದು. ಬಾಲ್ಯಾವಸ್ಥೆಯಲ್ಲಿ ಸಾಮಾಜಿಕ ವಿಕಾಸವು ಪ್ರಧಾನವಾಗಿ ಪ್ರಾರಂಭವಾಗುವುದು ಅಂಥೇಳಿ ನಾವು ನೋಡ್ತೀವಿ. ಅದಕ್ಕೆ ಸರಿಯಾದ ಉತ್ತರ ಮನೆಯಲ್ಲಿ ಅಂಥೇಳಿ ನಾವು ನೋಡ್ತೀವಿ. 79ನೇ ಪ್ರಶ್ನೆ 79 ಪ್ರಶ್ನೆ ಈ ರೀತಿಯಾಗಿದೆ. ಈ ಹಂತದಲ್ಲಿ ಎಲ್ಲ ಬಾಲಕರು ಮತ್ತು ಬಾಲಕಿಯರು ಬೆಳವಣಿಗೆಯಲ್ಲಿ ವೇಗವನ್ನು ತೋರಿಸುತ್ತಾರೆ ಅಂತಂದರೆ ಅದು ತಾರುಣ್ಯ ವ್ಯವಸ್ಥೆ ಅನ್ನೋದು ಸರಿಯಾದ ಉತ್ತರ. 80ನೇ ಪ್ರಶ್ನೆ ಈ ರೀತಿಯಾಗಿದೆ. ತರುಣರನ್ನು ನಿರ್ವಹಿಸುವಲ್ಲಿ ಈ ಕೆಳಗಿನದ್ದು ಶಿಕ್ಷಕರ ಗುಣವಲ್ಲ ಅಂಥೇಳಿ ಪ್ರಶ್ನೆ ಇದೆ. ಅದಕ್ಕೆ ಸರಿಯಾದದ್ದು ಕಟ್ಟುನಿಟ್ಟಿನ ಸಲಹೆಗಾರರು ಅನ್ನೋದು ಗುಣವಲ್ಲ ಅಂಥೇಳಿ. ತರುಣರನ್ನು ನಿರ್ವಹಿಸುವಲ್ಲಿ ಈ ಕೆಳಗಿನದ್ದು ಶಿಕ್ಷಕರ ಗುಣವಲ್ಲ ಅಂಥೇಳಿ ನಾವು ನೋಡಿದಾಗ ಕಟ್ಟುನಿಟ್ಟಿನ ಸಲಹೆಗಾರರು ಅನ್ನುವುದು ಶಿಕ್ಷಕರ ಗುಣವಲ್ಲ ಅಂತೇಳಿ. 81ನೇ ಪ್ರಶ್ನೆ ಜ್ಞಾನವನ್ನು ಅನ್ವಯ ಮಾಡಲು ಫಾಯಿ ಮಾದರಿಯ ಈ ಹಂತದಲ್ಲಿ ಅವಕಾಶ ಮಾಡಿಕೊಡುತ್ತದೆ ಅಂಥೇಳಿ ಪ್ರಶ್ನೆ ಇದೆ. ಅದಕ್ಕೆ ಸರಿಯಾದ ಉತ್ತರ ವಿಸ್ತಾರ ಹಂತ ಅನ್ನೋದು ಸರಿಯಾಗಿದ್ದಿರ್ತಕ್ಕಂಥದ್ದು.
ಕಲಿಕೆಗೆ ಸಂಬಂಧಿಸಿಲ್ಲದೆ ಇರುವ ಅಂಶ ಅಂಥೇಳಿ 82ನೇ ಪ್ರಶ್ನೆ ಇದೆ. ಕಲಿಕೆಗೆ ಸಂಬಂಧಿಸಿಲ್ಲದ ಅಂಶ, ಕಲಿಕೆಗೆ ಸಂಬಂಧಿಸಿಲ್ಲದೇ ಇರುವ ಅಂಶ ಯಾವುದು ಅಂಥೇಳಿ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದರೆ ಬುದ್ಧಿಶಕ್ತಿಯ ಮಟ್ಟವನ್ನು ಮಾಪನ ಮಾಡುವ ವಿಧಾನ ಅನ್ನುವುದು ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 82ನೇದಕ್ಕೂ 4ನೇ ಆಪ್ಷನ್ ಕರೆಕ್ಟು. 83ನೇದಕ್ಕೂ ಕಲಿಯಲು ಜೈವಿಕ ಮತ್ತು ಶಾರೀರಿಕ ಸಿದ್ಧತೆ ಇದಾಗಿದೆ ಅಂಥೇಳಿ 83ನೇ ಪ್ರಶ್ನೆ ಇದೆ. ಅದಕ್ಕೆ ಪರಿಪಕ್ವತೆ ಅನ್ನೋದು ಸರಿಯಾಗಿದ್ದಿರ್ತಕ್ಕಂಥದ್ದು. ಸ್ನೇಹಿತರೆ, ಈಗಾಗಲೇ ನಾವು ಈ ಹಿಂದಿನ ಅನೇಕ ಸೈಕಾಲಜಿ ಪ್ರಶ್ನೆ ಪತ್ರಿಕೆಯಲ್ಲಿ ಅನೇಕ ಪ್ರಶ್ನೆಗಳು ರಿಪೀಟ್ ಆಗಿರೋದನ್ನು ನಾವಿಲ್ಲಿ ನೋಡ್ತೀವಿ. ಹಿಂದಿನ ಶಿಶು ಮನೋವಿಜ್ಞಾನ ಜೊತೆಗೆ ಎಜುಕೇಷನಲ್ ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿದಾಗ ಅನೇಕ ಪ್ರಶ್ನೆಗಳು ಇದರಲ್ಲಿ ಬಂದಿರತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಯಾರಾದರೂ ವಿಡಿಯೋನ ವೀಕ್ಷಣೆ ಮಾಡಿದರೆ ನಿಮಗೆ ಅರಿಕೆಗೆ ಬಂದಿರ್ತದೆ. 84ನೇ ಪ್ರಶ್ನೆ ಈ ರೀತಿಯಾಗಿದೆ. ಮೊದಲೇ ತಿಳಿದಿರುವ ಮತ್ತು ನವೀನ ಚಿಂತನೆಗಳು ಮತ್ತು ಉತ್ಪನ್ನಗಳ ಉತ್ಪಾದಿಸುವ ವ್ಯಕ್ತಿಯ ಸಾಮರ್ಥ್ಯವೇ ಅಂಥೇಳಿ ಪ್ರಶ್ನೆ ಅದ. ಅದಕ್ಕೆ ಸರಿಯಾದ ಉತ್ತರ ಸೃಜನಶೀಲತೆ ಅನ್ನುವುದು ಸರಿಯಾಗಿದ್ದಿರ್ತಕ್ಕಂಥ ಉತ್ತರ. ಮುಂದಿನ ಪ್ರಶ್ನೆ, ಜನಸಂಖ್ಯೆಯಲ್ಲಿ ಕೆಳಗಿನ ಗುಂಪಿನ ಶೇಕಡಾವಾರು ಹೆಚ್ಚಿರುತ್ತದೆ ಅಂಥೇಳಿ ಪ್ರಶ್ನೆ. ಜನಸಂಖ್ಯೆಯಲ್ಲಿ ಕೆಳಗಿನ ಗುಂಪಿನ ಶೇಕಡಾವಾರು ಹೆಚ್ಚಿರುತ್ತದೆ ಅನ್ನುವುದು ಅದಕ್ಕೆ ಸರಿಯಾಗಿ ಸಾಮಾನ್ಯರು ಹೆಚ್ಚಿರುವುದನ್ನು ನಾವು ನೋಡ್ತೀವಿ. ತರ್ಕಸಮ್ಮತವಾಗಿಸುವಿಕೆ ಎಂದರೆ ಅಂಥೇಳಿ ಪ್ರಶ್ನೆ ಅದ. ಅದಕ್ಕೆ ಸರಿಯಾದ ಉತ್ತರ ಕಾರಣಗಳನ್ನು ನೀಡಿ ಸೋಲಿನ ಸಮರ್ಥನೆ ಅನ್ನುವುದು ಸರಿಯಾದ ಉತ್ತರ. 87ನೇ ಪ್ರಶ್ನೆ ಈ ರೀತಿಯಾಗಿದೆ. ದೃಷ್ಟಿ ನ್ಯೂನತೆಯುಳ್ಳ ಮಕ್ಕಳ ಅರ್ಥಗ್ರಹಿಕೆಯನ್ನು ಪರಿಶೀಲಿಸಲು ಶಿಕ್ಷಕರು ಇದನ್ನು ಬಳಸಬಹುದು ಅಂಥೇಳಿ ಅದ. ಅದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಮೌಖಿಕವಾಗಿ ಪ್ರಶ್ನಿಸುವುದು ಅಂಥೇಳಿ ನಾವು ನೋಡ್ತೀವಿ. ಮೌಖಿಕವಾಗಿ ಪ್ರಶ್ನಿಸುವುದು ಅನ್ನೋದು ಸರಿಯಾದ ಉತ್ತರ ಅಂಥೇಳಿ. 88ನೇದ್ದು ಕಲಿಕೆಯ ಮೇಲೆ ಪ್ರಭಾವ ಬೀರುವ ಒಂದು ವೈಯಕ್ತಿಕ ಅಂಶ ಅಂಥೇಳಿ 88ನೇ ಪ್ರಶ್ನೆಯನ್ನು ಕೇಳಿದೆ. ಸಿದ್ಧತೆ ಮತ್ತು ಸಂಕಲ್ಪ ಶಕ್ತಿ ಅನ್ನೋದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ನೋಡ್ರಿ, 89. ರಾಬರ್ಟ್ ಗ್ಯಾನೇರ್ ಅವರ ಪ್ರಕಾರ ಕಲಿಕೆಯ ಉತ್ತುಂಗ ಹಂತವು ಅಂಥೇಳಿ ಅದ. ಅದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದರೆ ಸಮಸ್ಯಾ ಪರಿಹಾರ ಅನ್ನುವುದು ಸಮಸ್ಯಾ ಪರಿಹಾರ ಹಂತ ಏನೈತೆ ಅಲ್ರಿ, ಅದು ರಾಬರ್ಟ್ ಗ್ಯಾನೇರ್ ಅವರ ಪ್ರಕಾರ ಕಲಿಕೆಯ ಉತ್ತುಂಗ ಹಂತ ಅಂಥೇಳಿ ನಾವು ನೋಡ್ತೀವಿ. ಸೈಕಾಲಜಿಯ ಕೊನೆಯ ಪ್ರಶ್ನೆ, ಮಕ್ಕಳ ಸಂವೇದನಾತ್ಮಕ ವಿನ್ಯಾಸದೊಂದಿಗೆ ವೇಗವನ್ನು ಹೊಂದಿಸಿ ಸರಿಯಾದ ಆಯ್ಕೆಯನ್ನು ಆರಿಸಿರಿ ಅಂತೇಳಿ ಕೊಟ್ಟಾನ. ಒಂದು ಕಡೆ ಸಂವೇದನಾತ್ಮಕ ವಿನ್ಯಾಸ ಕೊಟ್ಟಾರ, ಒಂದು ಕಡೆ ಸಂವೇಗ ಅಂತಕ್ಕಂಥದ್ದನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಇದಕ್ಕೆ ಸರಿಯಾದ ಉತ್ತರವನ್ನು ನಾವು ನೋಡೋದಾದರೆ ಅದಕ್ಕೆ ಸರಿಯಾದ ಉತ್ತರ 4 ಅಂತೇಳಿ ನೋಡ್ತೀವಿ. ಅಂದರೆ ಅಳುವುದು, ಕಿರಿಸಾಡುವುದು ಮತ್ತು ಒದೆಯುವುದು ಅನ್ನುವುದು ಸಂವೇಗ ಯಾವುದನ್ನು ತೋರಿಸ್ತದೆ ಅಂತಂದರೆ ಅದು ಕೋಪ ಅಂಥೇಳಿ ನಾವು ನೋಡ್ತೀವಿ. ಅದು ಯಾವುದ್ರಿ, ಕೋಪ ಅನ್ನೋದು ನೋಡ್ತೀವಿ. ಅದೇ ರೀತಿಯಾಗಿ ಬಚ್ಚಿಡುವುದು, ಗೋಳಾಡುವುದು ಮತ್ತು ಪಲಾಯನ ಅನ್ನುವುದು ಏನಪ್ಪ ಅಂತಂದರೆ ಭಯವನ್ನು ನಾವು ನೋಡ್ತೀವಿ. ಅದೇ ರೀತಿಯಾಗಿ ಪೋಷಕರು ಮತ್ತು ಹಿರಿಯರಿಗೆ ಪ್ರಶ್ನೆ ಕೇಳುವುದು ಅನ್ನುವುದು ಮಗುವಿನಲ್ಲಿ ಕುತೂಹಲ ಇರೋದನ್ನು ನಾವು ನೋಡ್ತೀವಿ. ಅದೇ ರೀತಿಯಾಗಿ ಹಠಮಾರಿತನ ಮತ್ತು ಜಗಳ ಗಂಟಿತನ ಅನ್ನೋದನ್ನು ನಾವು ದ್ವೇಷದನ್ನು ನಾವು ನೋಡ್ತೀವಿ. ಈ ರೀತಿಯಾಗಿ 90ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನಾವು 4 ಅಂಥೇಳಿ ಗುರುತಿಸ್ತೀವಿ. ಮುಂದಿನ ಪ್ರಶ್ನೆ ಇದು ಗಣಿತ ಮತ್ತು ವಿಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನು ನಾವು ನೋಡ್ತೀವಿ. ನೋಡಿರಿ, 91ನೇ ಪ್ರಶ್ನೆಗೆ ಒಂದು ಸಂಖ್ಯೆಯು 35% ಬೆಲೆಯು 28 ಆದರೆ ಆ ಸಂಖ್ಯೆ ಅಂಥೇಳಿ ಕೇಳಿದಾನ. ಕೀ ಆನ್ಸರನ್ನು ಹೇಳ್ಕೊತ ಹೋಗ್ತಕ್ಕಂಥ ಕಾರ್ಯವನ್ನು ಮಾತ್ರ ನಾನು ಇಲ್ಲಿ ಮಾಡ್ತೀನಿ. ನೋಡಿರಿ, ಸರಿಯಾದ ಉತ್ತರ ಅದಕ್ಕೆ 80 ಅನ್ನೋದು ಸರಿಯಾಗಿದ್ದಿರ್ತಕ್ಕಂಥ ಉತ್ತರ ಅಂಥೇಳಿ ನಾವು ನೋಡ್ತೀವಿ. ಅಂದರೆ ಆಪ್ಷನ್ 4 ಏನಪ್ಪ ಅಂತಂದರೆ ಅದಕ್ಕೆ ಸರಿಯಾಗಿದ್ದಿರ್ತಕ್ಕಂಥದ್ದು. ಮುಂದೆ ಪ್ರಶ್ನೆ 92ನೇದು ಕೊಟ್ಟಿರುವ ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆ ಅಂಥೇಳಿ ಕೇಳಿದಾನ. ಅದಕ್ಕೆ ಸರಿಯಾದದ್ದು ಅಂತಂದರೆ 2 ಇದು ಒಂದು ಸ್ಥಿರ ಬಹುಪದೋಕ್ತಿ ಅನ್ನೋದು ಸರಿಯಾಗಿದ್ದಿರ್ತಕ್ಕಂಥದ್ದು. ಮುಂದಿನ ಪ್ರಶ್ನೆ, ಚಿತ್ರದಲ್ಲಿ ಎ ಬಿ ಮತ್ತು ಸಿ ಡಿ ರೇಖೆಗಳು ಓ ಬಿಂದುವಿನಲ್ಲಿ ಛೇದಿಸುತ್ತವೆ. ಓ ಇ ಯು ಏನಪ್ಪ ಅಂತಂದರೆ ಡಿ ಒ ಕೋನ ಡಿ ಒ ಬಿಯ ಕೋಣಾರ್ಧಕ ರೇಖೆ ಹಾಗೂ ಕೋನ ಎ ಒ ಡಿ = 80 ಡಿಗ್ರಿ ಆದರೆ ಕೋನ ಡಿ ಒ ಇಯ ಅಳತೆ ಅಂಥೇಳಿ ಪ್ರಶ್ನೆ ಕೇಳಿದಾನ. ಅದಕ್ಕೆ ಸರಿಯಾದ ಉತ್ತರ 93 3 ಏನಪ್ಪ ಅಂತಂದರೆ ಸರಿಯಾಗಿದ್ದಿರ್ತಕ್ಕಂಥ ಉತ್ತರ ಅಂಥೇಳಿ. ಈ ಎಲ್ಲ ಉತ್ತರಗಳು ಇಲಾಖೆಯೇ ಬಿಟ್ಟಿರ್ತಕ್ಕಂಥ ಉತ್ತರಗಳು ಎಲ್ಲವೂ ಕೂಡ ಏನಪ್ಪ ಅಂತಂದರೆ
ಗೆಸ್ಸಿಂಗ್ ಆಗಿದ್ದಿರ್ತಕ್ಕಂಥದ್ದಿಲ್ಲ. ಏನಾದರೂ ಬದಲಾವಣೆ ಆದರೆ ಇಲಾಖೆಯವರೇ ಬದಲಾವಣೆ ಮಾಡಬೇಕಾಗಿದ್ದಿರ್ತಕ್ಕಂಥದ್ದು ಗಮನಿಸಬಹುದು. 94ನೇ ಪ್ರಶ್ನೆ, ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಅಧಿಕ ಕೋನ ಅಂಥೇಳಿ ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ 95ನೇ ಪ್ರಶ್ನೆಗೆ ಸರಿಯಾಗಿದ್ದಿರ್ತಕ್ಕಂಥ ಉತ್ತರ 95 ಪ್ರಶ್ನೆಗೆ ಸರಿಯಾದದ್ದು 1 ಆಪ್ಷನ್, ಆನ್ಸರು ಕೂಡ 1. ಒಂದು ವೃತ್ತದ ವಿಸ್ತೀರ್ಣವು ಅಂತಕ್ಕಂಥ ಪ್ರಶ್ನೆ 96ಗೆ ಸಂಬಂಧಪಟ್ಟಿರ್ತಕ್ಕಂತಹ ಸರಿಯಾದ ಉತ್ತರ ಏನಪ್ಪ ಅಂತಂದರೆ 96ದು ಅದು ಸರಿಯಾಗಿದ್ದಿರ್ತಕ್ಕಂಥದ್ದು 1 ಅಂಥೇಳಿ ನಾವು ನೋಡ್ತೀವಿ. 97ದು ಸರಿಯಾದ ಉತ್ತರ ಆಪ್ಷನ್ 2 ಏನಪ್ಪ ಅಂತಂದರೆ ಸರಿಯಾಗಿದ್ದಿರ್ತಕ್ಕಂಥದ್ದು ಆಪ್ಷನ್ 2 ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ 98ನೇ ಪ್ರಶ್ನೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಅದು 98ಗೆ ಸರಿಯಾದ ಉತ್ತರ ಎ ಅಥವಾ 1 ಅನ್ನೋದು ಸರಿಯಾದ ಉತ್ತರ. 99ನೇ ಪ್ರಶ್ನೆಗೆ ಸರಿಯಾದ ಉತ್ತರ 4 ಸರಿಯಾದ ಆನ್ಸರ್. ಅದೇ ರೀತಿಯಾಗಿ 100ನೇ ಪ್ರಶ್ನೆಗೆ ಸರಿಯಾದ ಉತ್ತರ 1 ಅನ್ನೋದು ಸರಿಯಾಗಿದ್ದಿರ್ತಕ್ಕಂಥದ್ದು. ಮುಂದಿನ ಪ್ರಶ್ನೆ ಬಿಂದು ಅಂದರೆ 101ನೇ ಪ್ರಶ್ನೆಗೆ ಸರಿಯಾದ ಉತ್ತರ, ಇಲಾಖೆಯ ಉತ್ತರ ಏನಪ್ಪ ಅಂತಂದರೆ ಆಪ್ಷನ್ 4 ಸರಿಯಾಗಿದ್ದಿರ್ತಕ್ಕಂಥದ್ದು. 102ನೇ ಪ್ರಶ್ನೆಗೆ ಆಪ್ಷನ್ 2 ಏನಪ್ಪ ಅಂತಂದರೆ ಸರಿಯಾಗಿದ್ದಿರ್ತಕ್ಕಂಥದ್ದು. ಮುಂದಿನ ಪ್ರಶ್ನೆಗೆ ಸರಿಯಾದ ಉತ್ತರ 1 ಅಂಥೇಳಿ ನಾವು ನೋಡ್ತೀವಿ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 33 ಅನ್ನೋದು ಸರಿಯಾದ ಉತ್ತರ ಅಂಥೇಳಿ ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ 105ನೇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 15 ಸೆಂಟಿಮೀಟರ್ ಅನ್ನೋದು ಸರಿಯಾಗಿದ್ದಿರ್ತಕ್ಕಂಥದ್ದು. ನೆಕ್ಸ್ಟ್ 106ನೇ ಪ್ರಶ್ನೆಗೆ ಸರಿಯಾದ ಉತ್ತರ 1 ಅಂಥೇಳಿ ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ 107ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1ದಲ್ಲಿರ್ತಕ್ಕಂತಹ 1/64 ಅನ್ನೋದು 1/64 ಅನ್ನೋದು ಸರಿಯಾಗಿದ್ದಿರ್ತಕ್ಕಂಥ ಉತ್ತರ. 108ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನಾವು 4 ಅಂಥೇಳಿ ನೋಡ್ತೀವಿ. ಅದೇ ರೀತಿಯಾಗಿ 109ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೂಡ 4 ಆಗಿರ್ತದೆ. 110ನೇ ಪ್ರಶ್ನೆಗೆ ಸರಿಯಾದ ಉತ್ತರ 110ರ ಸರಿಯಾದ ಉತ್ತರವನ್ನು ನಾವು 10% ಅಂಥೇಳಿ ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ ಸಂಖ್ಯೆ 112ರ ಸರಿ ಉತ್ತರ 2 ಅಂಥೇಳಿ ನಾವು ನೋಡ್ತೀವಿ. 31.4 ಅನ್ನೋದು ಸರಿಯಾಗಿದ್ದಿರ್ತಕ್ಕ ಉತ್ತರ. 113ರ ಸರಿಯಾದ ಉತ್ತರ 48 ಅನ್ನೋದು ಸರಿಯಾದ ಉತ್ತರ. 130ಗೆ 13 ಕ್ವಶನ್ಗೆ 3 ಆಪ್ಷನ್ ಸರಿಯಾಗಿದ್ದಿರ್ತಕ್ಕಂಥದ್ದು ಅಂತೇಳಿ ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ 114ನೇದ್ದು ಸರಿಯಾದ ಉತ್ತರ, ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 60 ವರ್ಷಗಳು ಅನ್ನೋದು ಸರಿಯಾಗಿದ್ದಿರ್ತಕ್ಕಂಥ ಉತ್ತರ. ಮುಂದಿನ ಪ್ರಶ್ನೆ 115ರ ಸರಿಯಾದ ಉತ್ತರ 4 ಅಂಥೇಳಿ ನಾವು ನೋಡ್ತೀವಿ. 35 ಸರಿಯಾಗಿದ್ದಿರ್ತಕ್ಕ ಉತ್ತರ. 116ರದ್ದು ಸರಿಯಾದ ಉತ್ತರ ಪ್ರಸ್ತುತ ಸನ್ನಿವೇಶವನ್ನು ಪುನರ್ರೂಪಿಸುವುದು ಅನ್ನೋದು ಸರಿಯಾಗಿದ್ದಿರ್ತಕ್ಕಂಥ ಉತ್ತರ. 117ರ ಸರಿಯಾಗಿದ್ದಿರ್ತಕ್ಕಂಥ ಉತ್ತರ 2 ಅಂಥೇಳಿ ನಾವು ನೋಡ್ತೀವಿ. ರೂಬಿಕ್ಸ್ ಅನ್ನೋದು ಸರಿಯಾಗಿದ್ದಿರ್ತಕ್ಕಂಥ ಉತ್ತರ. 118ರದ್ದು ಕೂಡ ಆಪ್ಷನ್ 2 ನೇರ ಮತ್ತು ನಿರ್ದಿಷ್ಟ ಅನ್ನೋದು ಸರಿಯಾಗಿದ್ದಿರ್ತಕ್ಕಂಥ ಉತ್ತರ. 119ರ ಪ್ರಶ್ನೆಗೆ ಸರಿಯಾದ ಉತ್ತರ ಊಹೆಯನ್ನು ರೂಪಿಸುವಿಕೆ ಅನ್ನೋದು ಆಪ್ಷನ್ 2 ಸರಿಯಾಗಿದ್ದಿರ್ತಕ್ಕಂಥದ್ದು. 120ರದ್ದು ಕೂಡ ಆಪ್ಷನ್ 2 ಏನಪ್ಪ ಅಂತಂದರೆ ಸರಿಯಾಗಿದ್ದಿರ್ತಕ್ಕಂಥದ್ದು. ಮಗು ಆಕಾರಗಳನ್ನು ಸ್ಪರ್ಶದಿಂದ ವಿವರಿಸುವ ಮತ್ತು ಗುರುತಿಸಬಹುದಾದ ಮೌಖಿಕ ವಿವರಣೆ ಏನಂತೇಳಿ ನಾವು ಸರಿಯಾದ ಉತ್ತರವನ್ನು ನೋಡ್ತೀವಿ. 121ರ ಸರಿಯಾದ ಉತ್ತರ ಆಪ್ಷನ್ 4ರಲ್ಲಿ ಇರತಕ್ಕಂಥದ್ದು. ನಿರ್ದಿಷ್ಟ ದಿಕ್ಕಿನಲ್ಲಿ ಚಲಿಸುತ್ತಿರುವ ಕಾಯದ ವೇಗ ಮತ್ತು ಜವಗಳ ಪರಿಮಾಣ ಒಂದೇ ಆಗಿರುತ್ತದೆ ಅನ್ನೋದು ಸರಿಯಾದ ಉತ್ತರ. 122ರದ್ದು ಸರಿಯಾದ ಉತ್ತರ -1000 n ಅನ್ನೋದು ಸರಿಯಾದ ಉತ್ತರ. 123ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಪೀನ್ ಬಾಹ್ಯಗೋಳ ಮಸೂರ ಅನ್ನೋದು, ಪೀನ್ ಮಸೂರ ಅಥವಾ ಬಾಹ್ಯಗೋಳ ಅನ್ನೋದು ಸರಿಯಾಗಿದ್ದಿರ್ತಕ್ಕಂಥ ಉತ್ತರ. 124ನೇ ಪ್ರಶ್ನೆಗೆ ಸರಿಯಾದ 4ನೇ ಆಪ್ಷನ್ ಸರಿಯಾಗಿದ್ದಿರ್ತಕ್ಕಂಥ ಉತ್ತರ.
125ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸಮಾನಾಂತರ ಸರಳ ರೇಖೆಗಳು ಅನ್ನೋದು ಸರಿಯಾಗಿದ್ದಿರ್ತಕ್ಕಂಥದ್ದು. ಮುಂದಿನ ಪ್ರಶ್ನೆ 126ರ ಪ್ರಶ್ನೆಯ ಸರಿಯಾದ ಉತ್ತರ 3ರಲ್ಲಿ ಸಂಪರ್ಕ ಬಲವಾಗಿದೆ ಮತ್ತು ಚಲನೆಯನ್ನು ವಿರೋಧಿಸುತ್ತದೆ ಅನ್ನೋದು ಸರಿಯಾದ ಉತ್ತರ. 127ನೇದಕ್ಕೂ ಸರಿಯಾದ ಉತ್ತರ ಲಂಬದ ಕಡೆಗೆ ಬಾಗುತ್ತದೆ ಅನ್ನೋದು ಸರಿಯಾಗಿದ್ದಿರ್ತಕ್ಕಂಥದ್ದು. 127ಕ್ಕೆ ಒಂದು ಆಪ್ಷನ್ ಸರಿಯಾಗಿದ್ದಿರ್ತಕ್ಕಂಥ. 128ನೇ ಪ್ರಶ್ನೆ 128ರ ಪ್ರಶ್ನೆಯ ಸರಿಯಾದ ಉತ್ತರ 30 ಸೆಂಟಿಮೀಟರ್ ಅನ್ನೋದು ಸರಿಯಾಗಿದ್ದಿರ್ತಕ್ಕಂಥ ಉತ್ತರ. ಆಪ್ಷನ್ 2 ಸರಿಯಾಗಿದ್ದಿರ್ತಕ್ಕಂಥದ್ದು. ಅದೇ ರೀತಿಯಾಗಿ 129ನೇ ಪ್ರಶ್ನೆಗೆ ಸರಿಯಾಗಿದ್ದಿರ್ತಕ್ಕಂಥ ಉತ್ತರ ಆಪ್ಷನ್ 2 ಅಲ್ಲಿ ನಾವು ನೋಡ್ತೀವಿ ಸರಿಯಾದ ಉತ್ತರ. ಮುಂದೊಂದು ಹಸಿರು ಮನೆಯ ಪರಿಣಾಮಕ್ಕೆ ಕಾರಣವಾಗಿರೋ ಅನಿಲ ಅಂಥೇಳಿ 130ನೇ ಪ್ರಶ್ನೆಗೆ ಅದಕ್ಕೆ ಸರಿಯಾದ ಉತ್ತರ ಕಾರ್ಬನ್ ಡೈಆಕ್ಸೈಡ್ ಅನ್ನೋದು ಸರಿಯಾದ ಉತ್ತರ. ಅದೇ ರೀತಿಯಾಗಿ 131ನೇದು ಬೆಳೆಯ ಸಂಕೇತ ಅಂಥೇಳಿ ಕೇಳಿದಾನೆ, ಅದರ AG ಏನಪ್ಪ ಅಂತಂದರೆ ಬೆಳೆಯ ಸಂಕೇತ ಸರಿಯಾದ ಉತ್ತರ. ಪ್ರಶ್ನೆ 132ನೇ ಪ್ರಶ್ನೆ ಇದ್ದಿರ್ತಕ್ಕಂಥದ್ದು ಆಪ್ಷನ್ 1ರಲ್ಲಿ ನಾವು ಅಯೋಡಿನ್ ಅನ್ನೋದು ಸರಿಯಾದ ಉತ್ತರ. 132ಗೆ ಆಪ್ಷನ್ 1ಅನ್ನು ನೋಡ್ಬಿಡ್ತೀವಿ. 133ಗೆ ಆಪ್ಷನ್ 3 ಏನಪ್ಪ ಅಂತಂದರೆ CO2 ಅನ್ನೋದು ಸರಿಯಾದ ಉತ್ತರ. ನೆಕ್ಸ್ಟ್ 134ಗೆ ಸರಿಯಾಗಿದ್ದಿರ್ತಕ್ಕಂತಹ ಉತ್ತರ ಅದಕ್ಕೆ ಥರ್ಮೈಟ್ ಕ್ರಿಯೆ ಅನ್ನೋದು ಸರಿಯಾಗಿದ್ದಿರ್ತಕ್ಕಂಥ ಉತ್ತರ. ಥರ್ಮೈಟ್ ಕ್ರಿಯೆ ಅನ್ನೋದು ಸರಿಯಾದ ಉತ್ತರ. 135ದ ಸರಿಯಾದ ಉತ್ತರ ಪ್ರತ್ಯಾಮ್ಲೀಯ ಆಕ್ಸೈಡ್ಗೆ ಸರಿಯಾದ ಉತ್ತರ ಏನಪ್ಪ ಅಂತ ಆಪ್ಷನ್ 1ಅನ್ನು ನಾವು ನೋಡ್ತೀವಿ. 136ಗೆ ಸಂಬಂಧಪಟ್ಟ ಹಾಗೆ ಇದ್ದಿರ್ತಕ್ಕಂತಹ ಆಪ್ಷನ್ ಸರಿಯಾದ ಉತ್ತರ ಯಾವುದು ಅಂತಂದರೆ ಆಪ್ಷನ್ 2 ಏನಪ್ಪ ಅಂತಂದರೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ನ್ಯಾಥಿಲಿನ್ ಗುಳಿಗೆಗಳನ್ನು ಇದರಿಂದ ಪಡೆಯಲಾಗ್ತದೆ ಅಂಥೇಳಿ ಪ್ರಶ್ನೆ ಇದ್ದಾರಲ್ರಿ. 137ಗೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಕಲ್ಲಿದ್ದಲು ಡಾಂಬರು ಅಂಥೇಳಿ ನಾವು ನೋಡ್ತೀವಿ. ಅಂಡಾಣುಗಳ ಕಡೆಗೆ ಪರಾಗರೇಣು ನಳಿಕೆಗಳ ನಿರ್ದೇಶಿತ ಬೆಳವಣಿಗೆ ಅಂಥೇಳಿ 138ಗೆ ಸರಿಯಾದ ಉತ್ತರವನ್ನು ನಾವು 1ರಲ್ಲಿ ಕಾಣ್ತೀವಿ. ರಾಸಾಯನಿಕಾನುವರ್ತನೆ ಅಂಥೇಳಿ ಸರಿಯಾದ ಉತ್ತರ. 139ಗೆ 2 ಮೂಳೆಗಳನ್ನು ಪರಸ್ಪರ ಬಂಧಿಸಲು, ಕೂಡಿಸಲು ಅಥವಾ ಜೋಡಿಸಲು ಅಂಥೇಳಿ ಸಹಾಯಕವಾಗುವ ಅಂಗಾಂಶ ಯಾವುದು ಅಂಥೇಳಿ ನಾವು ನೋಡ್ತೀವಿ. 139ನೇ ಪ್ರಶ್ನೆಗೆ ಅದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದರೆ ಅಸ್ಥಿರಜ್ಜು ಅನ್ನೋದು ಸರಿಯಾಗಿದ್ದಿರ್ತಕ್ಕಂತಹ ಉತ್ತರ. ಆಪ್ಷನ್ 1ರಲ್ಲಿ ನಾವು ನೋಡ್ತೀವಿ. 140ನೇ ಪ್ರಶ್ನೆಗೆ ಜೀವಕೋಶೀಯ ರಚನಾ ಮಟ್ಟವನ್ನು ಹೊಂದಿರುವ ಅಂಶ ಯಾವುದು ಅಂಥೇಳಿ ಕೇಳಿದ. ಅದಕ್ಕೆ ಸರಿಯಾದ ಉತ್ತರ ಪೋರಿಫೆರಾ ಅನ್ನೋದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ಭೂ ಪರಿಸರ ವ್ಯವಸ್ಥೆಯಲ್ಲಿನ ಹಸಿರು ಸಸ್ಯಗಳು ತಮ್ಮ ಎಲೆಗಳ ಮೇಲೆ ಬೀಳುವ ಸೌರ ಬೆಳಕನ್ನು ಸೆರೆ ಹಿಡಿಯುವ ಶೇಕಡಾ ಪ್ರಮಾಣ 144ಗೆ ಸರಿಯಾದ ಉತ್ತರ ಪ್ರತಿಶತ 1% ಅಂಥೇಳಿ ನಾವು ನೋಡ್ತೀವಿ. ಅದೇ ರೀತಿಯಾಗಿ ಪಟ್ಟಿ ಬಿನಲ್ಲಿನ ಜೀವಗಳಲ್ಲಿನ ಸಂತಾನೋತ್ಪತ್ತಿಯ ವಿಧಾನವನ್ನು ಪಟ್ಟಿ ಎನಲ್ಲಿನ ಜೀವಗಳೊಂದಿಗೆ ಹೊಂದಿಸಿದ ಸರಿಯಾದ ಉತ್ತರ ಅಂಥೇಳಿ ಪ್ರಶ್ನೆ ಇದ್ದರೆ ಪ್ರಶ್ನೆ ಸಂಖ್ಯೆ 142ಕ್ಕೆ ಸರಿಯಾದ ಉತ್ತರ 4 ಅಂಥೇಳಿ ನಾವು ನೋಡ್ತೀವಿ. ಎಗೆ 3 ಸರಿಯಾಗಿದ್ದಿರ್ತಕ್ಕಂಥದ್ದು. ಎಗೆ 3 ಸರಿಯಾಗಿದ್ದಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಬಿಗೆ 5 ಸರಿಯಾಗಿದ್ದಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಅಂದರೆ ಆಪ್ಷನ್ ನೋಡ್ಕೊಂಡ್ಬಿಟ್ರಿ, ಆಪ್ಷನ್ 4 ಸರಿಯಾದ ಉತ್ತರ. 143ನೇ ಪ್ರಶ್ನೆಗೆ ಆಪ್ಷನ್ 2 ಏನಪ್ಪ ಅಂತಂದರೆ ಸರಿಯಾಗಿದ್ದಿರ್ತಕ್ಕಂಥದ್ದು. ಮುಂದಿನ ಪ್ರಶ್ನೆ 144ನೇ ಪ್ರಶ್ನೆಗೆ ಸರಿಯಾದ ಉತ್ತರ 2 ಅಂಥೇಳಿ ನಾವು ನೋಡ್ತೀವಿ. ಆಪ್ಷನ್ 2 ಅಂದರೆ ಹೇಗೆ ಅಂತಂದರೆ ಇಲ್ಲಿ ನೋಡಿರಿ, ಬ್ಯಾಸಿಲಸ್ಗೆ ಸಂಬಂಧಪಟ್ಟ ಹಾಗೆ ಹೇಗೆ ಏನಪ್ಪ ಅಂತಂದರೆ 2ಅನ್ನು ನಾವು ನೋಡ್ತೀವಿ. ಹಾಲನ್ನು ಮೊಸರನ್ನಾಗಿ ಪರಿವರ್ತಿಸುತ್ತದೆ ಅಂತೇಳಿ ಬ್ಯಾಸಿಲಸ್ ಅನ್ನೋದು ಸರಿಯಾದ ಉತ್ತರ. ಅದೇ ರೀತಿಯಾಗಿ ಬಿಗೆ 3 ಈಸ್ಟ್ ಅನ್ನೋದು ಮದ್ಯ ತಯಾರಿಕೆಯಲ್ಲಿ ಉಪಯೋಗ ಅಂಥೇಳಿ ಕೊಟ್ಟಿದ್ದಾನೆ. ಸಿಗೆ
4 ಪ್ರತಿಜೈವಿಕಕ್ಕೆ ಸ್ಟ್ರೆಪ್ಟೊಮೈಸಿನ್ ಅನ್ನೋದು ಸರಿಯಾದ ಉತ್ತರ. ಅದೇ ರೀತಿಯಾಗಿ ಡಿಗೆ 1 ಹೆಣ್ಣು ಇಡಿಸ್ ಸೊಳ್ಳೆ ಡೆಂಗ್ಯೂ ವೈರಸ್ನ ವಾಹಕ ಅಂಥೇಳಿ ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ 45ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಅದಕ್ಕೆ ನಾವು ಹೇಳಿಕೆ 1 ಸರಿ ಮತ್ತು ಹೇಳಿಕೆ 2 ತಪ್ಪು ಅನ್ನೋದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ 46ನೇ ಪ್ರಶ್ನೆ ಈ ರೀತಿಯಾಗಿದೆ. ವೈಜ್ಞಾನಿಕ ಜ್ಞಾನವು ಯಾವಾಗಲೂ ಬದಲಾವಣೆಗೆ ಒಳಪಟ್ಟಿರುತ್ತದೆ ಎಂದು ಸೂಚಿಸುವ ಲಕ್ಷಣ ಅಂಥೇಳಿ ಕೇಳಿದ್ದಾರೆ. ಅದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ತಾತ್ಕಾಲಿಕ ಜ್ಞಾನ ಅಂಥೇಳಿ ನಾವು ಹೇಳ್ತೀವಿ. 47ನೇ ಪ್ರಶ್ನೆ ಬ್ಲೂಮ್ರವರ ವರ್ಗೀಕರಣಕ್ಕೆ ಸಂಬಂಧಿಸಿದಂತೆ ಮೌಲ್ಯೀಕರಿಸುವ ಮತ್ತು ಸಂಘಟಿಸುವ ಉದ್ದೇಶಗಳಿಗೆ ಸಂಬಂಧಿಸಿದ ವಲಯ ಅಂಥೇಳಿ 147ಗೆ ಸಂಬಂಧಪಟ್ಟ ಹಾಗೆ ನಾವು ನೋಡ್ತೀವಿ. ಅದು ಭಾವನಾತ್ಮಕ ವಲಯ ಅನ್ನೋದು ಸರಿಯಾದ ಉತ್ತರ. ಅದು ಭಾವನಾತ್ಮಕ ವಲಯ ಅನ್ನೋದು ಸರಿಯಾದ ಉತ್ತರ ಅಂಥೇಳಿ ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ ಹ್ಯೂರಿಸ್ಟಿಕ್ ವಿಧಾನ ಅನ್ವೇಷಿಸುವುದು. ಹಾಗಾದರೆ ಯೋಜನಾ ವಿಧಾನ ಅಂದರೆ ಏನಾ ಅಂಥೇಳಿ ನಾವು ನೋಡ್ತೀವಿ. ಹಾಗಾದರೆ ನಿರ್ವಹಿಸುವುದು ಅಂಥೇಳಿ ಅದು ಅರ್ಥವನ್ನು ಕೊಡ್ತದೆ. 49ನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ವಿಜ್ಞಾನ ಬೋಧನೆಯಲ್ಲಿ ಉಪನ್ಯಾಸ ಪದ್ಧತಿಯ ಮಿತಿ ಅಲ್ಲ ಅಂಥೇಳಿ ಕೇಳಿದಾನೆ. ಅದಕ್ಕೆ ಸರಿಯಾದ ಉತ್ತರ ಇದು ಚಿಕ್ಕ ಅವಧಿಯಲ್ಲಿ ಹೆಚ್ಚು ಮಾಹಿತಿಯನ್ನು ಒದಗಿಸಲು ಸೂಕ್ತವಾದುದಲ್ಲ ಅನ್ನೋದು ಏನಪ್ಪ ಮಿತಿ ಅಲ್ಲ ಅಂಥೇಳಿ ನಾವು ನೋಡ್ತೀವಿ. ಕೊನೆಯದಾಗಿದ್ದಿರ್ತಕ್ಕಂತಹ ಪ್ರಶ್ನೆ ಗಣಿತ ಮತ್ತು ವಿಜ್ಞಾನ TT ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟ ಹಾಗೆ ಪೇಪರ್ 2ಗೆ ಸಂಬಂಧಪಟ್ಟ ಹಾಗೆ ಕೊನೆಯ ಪ್ರಶ್ನೆ 155ನೇದ್ದು. ಪುನರ್ಬಲನ ಕೌಶಲ ಸೂಕ್ಷ್ಮ ಬೋಧನಾ ಕೌಶಲ್ಯದ ಅವಧಿಯಲ್ಲಿ ಶಿಕ್ಷಕರು ವಿದ್ಯಾರ್ಥಿ ನೀಡಿದ ಸರಿ ಉತ್ತರಕ್ಕೆ ಪ್ರತಿಕ್ರಿಯೆಯಾಗಿ ತಲೆಯನ್ನು ಹೌದು ಎನ್ನುವ ರೀತಿ ಅಲ್ಲಾಡಿಸುತ್ತಾರೆ ಮತ್ತು ಮಂದಸ್ಮಿತತೆಯನ್ನು ತೋರ್ಪಡಿಸುತ್ತಾರೆ. ಇದು ಈ ಪುನರ್ಬಲನಕ್ಕೆ ಉದಾಹರಣೆಯಾಗಿದೆ ಅಂಥೇಳಿ ಕೇಳಿದ್ದಾರೆ. ಅದಕ್ಕೆ ಸರಿಯಾದ ಉತ್ತರ ಧನಾತ್ಮಕ ಆಶಾಬ್ದಿಕ ಪುನರ್ಬಲನ ಅಂಥೇಳಿ ನಾವು ನೋಡ್ತೀವಿ. ಇಷ್ಟು ಪೇಪರ್ 2ಗೆ ಸಂಬಂಧಪಟ್ಟ ಹಾಗೆ TT ಪೇಪರ್ 2ಗೆ ಸಂಬಂಧಪಟ್ಟ ಹಾಗೆ ವಿಜ್ಞಾನ ಮತ್ತು ಗಣಿತ ಮತ್ತು ವಿಜ್ಞಾನ ಪ್ರಶ್ನೆ ಪತ್ರಿಕೆ ಇದು ಕೇವಲ ಏನಪ್ಪ ಅಂತಂದರೆ ಸರಿ ಉತ್ತರಗಳನ್ನು ತಿಳಿಸ್ತಕ್ಕಂತಹ ಒಂದು ಸಣ್ಣ ಕಾರ್ಯ. ಹೀಗಾಗಿ ಯಾರೆಲ್ಲ TT ಪರೀಕ್ಷೆಯನ್ನು ಬರೆದಿದ್ದೀರಿ ಅವರೆಲ್ಲರಿಗೂ ಶುಭವಾಗಲಿ. ಎಲ್ಲರೂ ಏನಪ್ಪ ಅಂತಂದರೆ ಎಲಿಜಿಬಿಲಿ ಆಗಲಿ ಅಂತಕ್ಕಂತಹ ಮಾತನ್ನು ಹೇಳ್ತಾ ಇಲ್ಲಿವರೆಗೆ ವೀಕ್ಷಣೆ ಮಾಡಿರ್ತಕ್ಕಂಥ ಎಲ್ಲ ಆತ್ಮೀಯ ಸ್ಪರ್ಧಾ ಮಿತ್ರರಿಗೆ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಇಲ್ಲಿಗೆ ಈ ಸಂಚಿಕೆಯನ್ನು ಮುಗಿಸೋಣ. ಎಲ್ಲರಿಗೂ ಧನ್ಯವಾದಗಳು.